ಡೌನ್ ಮಾಡ್ತಾರೆ नबी अहले बैतुन्नबी रिज़वानुल्लाह तआला अलैहिम अजमईन हज़रत अशरफुल अनबिया कासिम हज़रत अहमद मुस्तफ़ा पंजतने पाक दो इमाम चारदा मासूम चार पीर 14 खान मौदे खसल्लाहुल अज़ीज़ 1,01,000 पीर पैगंबर 313 मसल 6 औलाद औलिया अस्फिया अनबिया वारिसान मालिकान उर्वे शहीद العربي والعربي والهرم شمس الزهى بدر الدجى صدر الوان في الورى إثبات لم تبي شفيع وأصحابي جودي والكرم الله واسمه جبريله خادمه والبراق والمركب والميراج الحمد لله رب العالمين पीछे चलो पीछे चलो नहीं वहाँ जाकर अंदर ನಾವು ಕ್ಯಾಂಪೇನ್ ಈಗಾಗಲೇ ಪ್ರಚಾರ ಶುರು ಮಾಡಿದ್ದೀವಿ. ಆದರೆ ಇವತ್ತು ಅಧಿಕೃತವಾಗಿ ಕೋಲಾರದಿಂದ ನಮಗೆ ಇವತ್ತು ನೋಡಿದ್ರೆ ಜನರ ಪ್ರತಿಕ್ರಿಯೆ ಭಾಳ ಚೆನ್ನಾಗಿದೆ. ಕಾಂಗ್ರೆಸ್ ಪರವಾದಂಥ ಪ್ರತಿಕ್ರಿಯೆ ಇದೆ. ಎಲ್ಲ ಜನರು ಬಡವರು, ವಿಶೇಷವಾಗಿ ಎಲ್ಲ ಜಾತಿಲಿರ್ತಕ್ಕಂಥ ಬಡವರು ನಮ್ಮ ಪರವಾಗಿದ್ದಾರೆ, ಮತ್ತು ಮಧ್ಯಮ ವರ್ಗದ ಜನ ನಮ್ಮ ಪರವಾಗಿದ್ದಾರೆ. ಅದರಿಂದ ಈ ಸಾರಿ ನಮ್ಮ ಅಭ್ಯರ್ಥಿ ಗೌತಮ್ ಅವರು ಭಾಳ ದೊಡ್ಡ ಲೀಡ್ನಲ್ಲಿ ಕೋಲಾರದಲ್ಲಿ ಗೆಲ್ತಾರೆ. ಏನು ಕೊಟ್ಟಿದ್ದಾರೆ ದುಡ್ಡು? ಎಲ್ಲಿ ಕೊಟ್ಟಿದ್ದಾರೆ? ಆ ಥರ ಹೇಳೋದಿಲ್ಲಪ್ಪ, ನೀವು ನಂಬಕ್ಕೆ ಹೋಗ್ಬಿಡಿ, ವೆರಿಫೈ ಮಾಡಿ. ಈಗ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಯಾವುದರಲ್ಲಿ? ಬಜೆಟ್ನಲ್ಲಿ ಕೊಟ್ಟಿದ್ದಾರ? 1 ರೂಪಾಯಿನೂ ಕೊಟ್ಟಿಲ್ಲ. ಅದು 15 ಫೈನಾನ್ಸ್ ಕಮಿಷನ್ನವರು 5,495 ಕೋಟಿ ವಿಶೇಷ ಗ್ರ್ಯಾಂಟ್ ಕೊಡಿ ಅಂತ ಹೇಳಿದರು. ಕೊಡಲಿಲ್ಲ. ಪೆರಿಫೆರಲ್ ರಿಂಗ್ ರೋಡ್ಗೆ ಬೆಂಗಳೂರಿನಲ್ಲಿ 3,000 ಕೋಟಿ ಕೊಡ್ತೀವಿ ಅಂದರು, ಕೊಟ್ರ? ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ ಕೊಡ್ತೀವಿ ಅಂದರು, ಕೊಟ್ರ? 15 ಲಕ್ಷ ತಂದು ಕೊಡ್ತೀವಿ ಅಂತ ಇದ್ರು, ಕೊಟ್ರ? 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀವಿ ಅಂದರು, ಮಾಡಿದ್ರ? ರೈತರ ಡಬಲ್ ಮಾಡ್ತೀವಿ ಅಂದರು, ಮಾಡಿದ್ರ? ಏನು ಮಾಡಲಿಲ್ವಲ್ಲ. ಅಚ್ಚೇದಿ ನಾಯಕ ಅಂತಂದ್ರು ಬಂತ? ಬೆಲೆ ಕಡಿಮೆ ಮಾಡ್ತೀವಿ, ಎಲ್ಲ ಪದಾರ್ಥಗಳು, ಆಹಾರ ಪದಾರ್ಥಗಳು ಬೆಲೆ ಕಡಿಮೆ ಮಾಡ್ತೀವಿ ಅಂದ್ರೆ ಮಾಡಿದ್ರ? ಮತ್ತೆ ಯಾತಕ್ಕೆ ಓಟ್ ಕೊಡಬೇಕು ಅವ್ರಿಗೆ ಬಿಜೆಪಿ? ಯಾಕೆಂತಂದ್ರೆ ನಮಗೆ ಅಸೆಂಬ್ಲಿನಲ್ಲಿ ನಮ್ಮ ಮೇಲೆ ನಂಬ್ಕೊಂಡು ವಿಶ್ವಾಸ ಇಟ್ಟು ನಮ್ಮ ಗ್ಯಾರಂಟಿಗಳನ್ನು ನಂಬ್ಕೊಂಡು ಓಟ್ ಕೊಟ್ಟಿದ್ರು. ನಾವು ಈಗ 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ವಿ. ಅದೇ ರೀತಿ ಕೇಂದ್ರ ಸರ್ಕಾರನೂ ಕೂಡ ಇವತ್ತೇನು ಗ್ಯಾರಂಟಿಗಳನ್ನು ನಿನ್ನೆ ಹೇಳಿದ್ದಾರೆ ಅವೆಲ್ಲನೂ ಜಾರಿ ಮಾಡಬೇಕು. ಪ್ರಚಾರ ಮಾಡ್ತಾ ಇದ್ದಾರೆ, ಲೋಕಸಭಾ ಚುನಾವಣೆ ನಂತರದಲ್ಲಿ ಗ್ಯಾರಂಟಿ ಸರ್ಕಾರ ಬಿಟ್ಟೋಗುತ್ತೆ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ. ಸರ್ಕಾರ 130 ಸ್ಥಾನಗಳನ್ನು ಗೆದ್ದಿದ್ದೀವಿ.
43% ಓಟ್ ಬಂದಿದೆ ನಮಗೆ. ಕಾಂಗ್ರೆಸ್ BJPಗೆ ಎಷ್ಟು ಪರ್ಸೆಂಟ್ ಬಂತು? 36%. ಅವ್ರಿಗಿಂತ 7% ಇದ್ದೀವಿ. ಅವರು 64 ಇರೋದು, ಗೊತ್ತಾಯ್ತಾ? 19 ಜನ ಇದ್ದಾರೆ. ಇನ್ನೂ ಬಹಳ ಜನ ಬರ್ತಾರೆ ನಮ್ಮ ಪಾರ್ಟಿಗೆ. ಉದ್ಯೋಗ ಪ್ರಶ್ನೆ ಬರ್ತದೆ. ನಾವು ಇವನ್ನ 5 ವರ್ಷ ನಮಗೇನು ಜನ ಆಶೀರ್ವಾದ ಮಾಡಿದ್ದಾರೆ, 5 ವರ್ಷನೂ ಕೂಡ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಸರ್, ಮುನಿಯಪ್ಪ ಅವರು ಬರಲಿಲ್ಲ ಸರ್. ಇವತ್ತು ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ರಿ. ಅಭ್ಯರ್ಥಿ ಒಮ್ಮತದ ಅಭ್ಯರ್ಥಿ ಅಂತ ಹೇಳಿದ್ರೆ ಅದು ಮುನಿಯಪ್ಪ ಇವತ್ತು ಬರ್ತಾ ಇಲ್ಲ ಸರ್. ಇಲ್ಲ, ಮುನಿಯಪ್ಪನವರು ಅಲ್ಲಿರಬೇಕು. ಅವರು ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಅಲ್ಲಿರಬೇಕು ಅನ್ನೋ ಕಾಣಿಸುತ್ತೆ. ಬಂದಿಲ್ಲ ಅವರು. ಸರ್